ಕೇಳಿಸ್ಕೊಂಡೆ. ಅರ್ಜುನ್ ಮೇಲೆ ನನ್ಗೆ ಯಾವ ಪ್ರೀತಿನೂ ಇಲ್ಲ, ಆದ್ರೂ ನಾನು ಅವನನ್ನ ಮದುವೆ ಆಗ್ತಿದ್ದೀನಿ, ನಂದೇನೋ ಬೇರೆ ಉದ್ದೇಶ ಇದೆ ಅಂತ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ. ಆ ಧೈರ್ಯದ ಮೇಲೆ ನಾನು ತಾಳಿ ಕಟ್ಟಿತ್ತು. ಸುಮ್ಮನೆ ನನ್ನ ಹತ್ರ ಬಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡಬೇಡ. ನಾನು ಮೊದಲೇ ಮಣಿನ ಕಳ್ಕೊಂಡು ಸತ್ತು ಹೋಗಿದ್ದೀನಿ. ಈಗ ನೀನು ಇಲ್ಲಿಗೆ ಬಂದು ಕಿರಿಕಿರಿ ಮಾಡಬೇಡ. ನಿನ್ನ ಬಂಡವಾಳನ ಎಲ್ಲರೂ ಮುಂದೆನೂ ಬಯಲು ಮಾಡೋಣ ಅಂತಿದ್ದೆ, ಆದ್ರೆ ನನಗೀಗ ಉತ್ಸಾಹ ಇಲ್ಲ. ಅದಕ್ಕೆ ಬಚಾವಾಗಿದ್ಯಾ. ಅತಿಯಾಗಿ ಆಡಿದ್ರೆ ಗತಿ ಕಾಣಿಸ್ಬಿಡ್ತೀನಿ. ಒಂದು ಬಿಡದೆ ಎಲ್ಲ ತಂದ್ಬಿಟ್ಯಾ? ಅಜ್ಜಿ, ಶಿವನಾಮಸ್ಮರಣೆ ಮಾಡ್ಕೊಂಡು ಹೋದೆ, ಎಲ್ಲಾನು ಸುಲಭವಾಗಿ ಸಿಕ್ಬಿಡ್ತು. ಅಜ್ಜಿ, ಇವಾಗ ಈ ಗೆಣಸನ್ನೆಲ್ಲ ಸುಟ್ಕೋಬೇಕಲ್ವಾ? ಹೌದು, ಎಲ್ಲ ತಯಾರು ಮಾಡಿದ್ದೀನಿ, ಸುಡು. ಶಿವನಿಗೆ ಅಭಿಷೇಕ ಮಾಡು. ತಲೆ ಮೇಲೆ ಗಂಗೆನ ಹೊತ್ಕೊಂಡಿದ್ರು ಶಿವನಿಗೆ ಅಭಿಷೇಕ ಸಾಕಾಗೋದಿಲ್ಲ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಹೂ ಬಾಡ್ ಹೋದ್ರೆ ಅದು ಪೂಜೆಗೆ ಅರ್ಹ ಅಲ್ಲ, ಆದ್ರೆ ಬಿಲ್ವ ಪತ್ರೆ ಮಾತ್ರ 48 ದಿನದವರೆಗೂ ಅದು ಬಾಡ್ ಹೋದ್ರೂ ಇಡ್ಬೋದು. ಬಿಲ್ವಾಷ್ಟಕಂ ಹೇಳ್ತಾ ಒಂದೊಂದೇ ಬಿಲ್ವ ಪತ್ರೆ ಹಾಕೊಂಡು ಹೋಗು. ಸರಿ ಅಜ್ಜಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಖೆ ಬಿಲ್ವಪತ್ರೆ ಚ ಹೆಚ್ಚಿದ್ರೈ ಕೋಮಲೈ ಶುಭೆ ತವ ಪೂಜಾಂ ಕರಿಷ್ಯಾಮಿ ಏಕಬಿಲ್ವಂ ಶಿವಾರ್ಪಣಂ.
ನೈವೇದ್ಯಂ ಸಮರ್ಪಯಾಮಿ, ಭಕ್ತಿಂ ಸಮರ್ಪಯಾಮಿ, ಪೂಜಾಂ ಸಮರ್ಪಯಾಮಿ, ಕಾಲಭೈರವನಿಗೆ ಪರಿಮಳ ಪುಷ್ಪ ಸಮರ್ಪಯಾಮಿ. ತಂದೆ, ನಿನ್ನನ್ನೇ ನಂಬಿ ಬಂದಿದ್ದೀನಿ. ದಯವಿಟ್ಟು ನನ್ನ ಗಂಡನ ಕಾಪಾಡು. ನನ್ನ ಗಂಡ ಆದಷ್ಟು ಬೇಗ ಹುಷಾರಾಗೋ ಹಾಗೆ ಮಾಡು. ನಾನು ನನ್ನ ಗಂಡನ ಕೈಲಿ ಮರುಮಾಂಗಲ್ಯ ಧಾರಣೆ ಮಾಡಿಸ್ಕೊಳ್ಳೋ ಅಂತ ಅವಕಾಶ ನನಗೆ ಕರುಣಿಸು ತಂದೆ. ಅಜ್ಜಿ, ದೇವ್ರು ಹೂ ಪ್ರಸಾದ ಕೊಟ್ಟ. ಇನ್ನೇನ್ ಬಿಡು, ಈ ಶಿವನೇ ನಿಂಗ್ ವರ ಕೊಟ್ನಲ್ಲ. ಶಿವಪ್ಪ, ನಿನ್ನ ಕರುಣೆಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ತಗೊಳ್ಳಿ ಅಜ್ಜಿ, ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ.